ನಮ್ಮ ತಂದೆ ಒಂದ್ ಮಾತು ಹೇಳ್ತಿದ್ರು ಯಾವಾಗ್ಲೂ. ನಾವು ಒಂದೇ ರೊಟ್ಟಿಲಿ 4 ಭಾಗ ಮಾಡಿ 4 ಜನ ತಿಂದು ಹೊಟ್ಟೆ ತುಂಬಾ ನೀರ್ ಕುಡಿದು ಮಲಗ್ತಿದ್ವಿ. ಮಲ್ಗಕ್ಕೆ ಉದ್ದ ಹಾಸಿಗೆ ಇರ್ಲಿಲ್ಲ, ಹೊಟ್ಟೆಲಿ ತುತ್ತು ಅನ್ನ ಇರ್ತಿದ್ರು, ಕಣ್ತುಂಬಾ ನಿದ್ದೆಗೇನು ಕಮ್ಮಿ ಇರ್ಲಿಲ್ಲ. ಆದ್ರೆ ಈಗ ಹೊಟ್ಟೆ ಬಿರಿಯೋವಷ್ಟು ಊಟ, ಮಲಗಕ್ಕೆ ಮೆತ್ತನೆ ಹಾಸಿಗೆ ಇದ್ರು ಕಣ್ತುಂಬಾ ನಿದ್ದೆ ಇಲ್ಲ, ಮನಸ್ಸು ಶಾಂತವಾಗಿಲ್ಲ. ಕಾರಣ ತಲೆ ತುಂಬಾ ಚಿಂತೆ, ಮೈ ತುಂಬಾ ಜವಾಬ್ದಾರಿಗಳು, ನಾಳೆ ಏನು ಅನ್ನೋ ಭಯ, ಭವಿಷ್ಯದ ಬಗ್ಗೆ ಗೊಂದಲಗಳು, ನಾವು ಅಂದುಕೊಂಡಿದ್ದು ಆಗದೆ ಹೋದ್ರೆ ಕೊರಗು, ಚಿಕ್ಕ ಪುಟ್ಟ ವಿಚಾರವನ್ನು ಅತಿಯಾಗಿ ಯೋಚನೆ ಮಾಡ್ತಿದ್ದೀವಿ. ಈಗಿನ ಸೋಷಿಯಲ್ ಮೀಡಿಯಾಗಳಿಂದ ಯಾರ್ದೋ ಜೀವನನ ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡು ನಮ್ಮ ಜೀವನ ಮಾತ್ರ ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳು, ಬೇಡದಿರೋ ವಿಚಾರಗಳಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು, ಇನ್ನೊಬ್ಬರನ್ನ ಮೆಚ್ಚಿಸೋಕೋಸ್ಕರ ಬದುಕೋ ದಿನಗಳು. ಈಗಿನ ಮಾಡರ್ನ್ ಲೈಫ್ ಸೊಸೈಟಿನಲ್ಲಿ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಹಾಗಿದ್ರೇನೆ ಲೈಫ್, ಇಲ್ದಿದ್ರೆ ಲೈಫ್ ಅಲ್ವಾ? ದುಡ್ಡಿಂದ ಶ್ರೀಮಂತ ಅಂತ ಕರೆಸ್ಕೊಂಡವನ್ಗಿಂತ ಇನ್ನೊಬ್ಬ ಶ್ರೀಮಂತ ಇದ್ದೇ ಇರ್ತಾನೆ, ದುಡ್ಡಿಲ್ದೆ ಬಡವ ಅನ್ನಿಸ್ಕೊಂಡವನ್ಗಿಂತ ಇನ್ನೊಬ್ಬ ಬಡವ ಇದ್ದೇ ಇರ್ತಾನೆ. ನಾವು ಜನರನ್ನ ಮೆಚ್ಚೋಕೋಸ್ಕರ ಪ್ರತಿದಿನ ಬದುಕ್ತಾ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ನಮ್ಮಲ್ಲಿ ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲಿ ಸಂತೃಪ್ತಿ ಕಾಣೋ ನೆಮ್ಮದಿ ಇನ್ಯಾವುದರಲ್ಲೂ ಇಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ, ಪ್ರೀತಿ, ಗೌರವ ಇರಬೇಕು, ಅದೇ ನಮ್ಮ ಆಸ್ತಿ ಆಗತ್ತೆ. ಮೆಚ್ಚಿಸಲೆಂದು ಬದುಕಬೇಡ, ಇಚ್ಛಿಸಿದಂತೆ ಬದುಕು, ಆಗ ಬದುಕು ಸುಲಭ ಮತ್ತು ಪರಿಪೂರ್ಣ ಅನ್ಸುತ್ತೆ. ಪ್ರತಿದಿನ ನಮ್ಮನ್ನ ನಾವು ಖುಷಿಯಾಗಿಟ್ಕೊಳ್ಳೋದು ನಮ್ಮೊಬ್ಬರ ಜವಾಬ್ದಾರಿಯಾಗಿದೆ. ಬೇರೆಯವರ ಮೇಲೆ ನಮ್ಮ ಖುಷಿ ಅವಲಂಬನೆ ಆದ್ರೆ ಅದು ತಾತ್ಕಾಲಿಕ ಅಲ್ವಾ?